ಎಲ್ರಿಗೂ ನಮಸ್ಕಾರ. ನಾನಿವತ್ತು ಗುರುಪೂರ್ಣಿಮೆ ಬಗ್ಗೆ ಒಂದು ಕಿರು ಭಾಷಣ ಮಕ್ಕಳು ಯಾವ ರೀತಿ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಶ್ರೀ ಗುರುಗಳ ಚರಣಗಳಲ್ಲಿ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ದಿನ ಇದಾಗಿದೆ. ಪ್ರಿಯ ಗುರುಗಳೇ, ಪ್ರಿಯ ಶಿಕ್ಷಕರೇ ಮತ್ತು ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮನಗಳು. ಇಂದು ನಾವು ಗುರುಪೂರ್ಣಿಮೆ ಎಂಬ ವಿಶೇಷ ದಿನವನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಎಂದರೆ ಅಂಧಕಾರವನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ಕೊಡಿಸುವವರು ಎಂದು ಅರ್ಥ. ಆಷಾಢ ಮಾಸದ ಹುಣ್ಣಿಮೆ ದಿನವನ್ನು ಗುರುಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಈ ದಿನ ಮಹರ್ಷಿ ವೇದವ್ಯಾಸರ ಜನ್ಮದಿನವೂ ಆಗಿದೆ. ಅವರು ವೇದಗಳು, ಮಹಾಭಾರತದಂತಹ ಪುರಾಣಗಳನ್ನು ನಮಗೆ ನೀಡಿದ ಮಹಾನ್ ಗುರು. ಗುರುಪೂರ್ಣಿಮೆಯಂದು ನಾವು ನಮ್ಮ ಶಾಲಾ ಶಿಕ್ಷಕರು, ಪೋಷಕರು ಮತ್ತು ಜೀವನದಲ್ಲಿ ದಾರಿ ತೋರಿಸಿದ ಎಲ್ಲ ಮಾರ್ಗದರ್ಶಕರನ್ನು ನೆನೆಸಿ ಧನ್ಯವಾದ ಹೇಳುತ್ತೇವೆ. ನಮ್ಮ ಶಿಕ್ಷಕರು ಓದು ಬರಹ ವಿಷಯ ಮಾತ್ರ ಕಲಿಸುವುದಲ್ಲದೆ ಒಳ್ಳೆಯ ಸಂಸ್ಕಾರ, ಸತ್ಯ, ಶಿಸ್ತು, ಪ್ರೀತಿ ಇವುಗಳನ್ನು ಕೂಡ ಕಲಿಸುತ್ತಾರೆ. ಆದ್ದರಿಂದ ಇಂದು ಗುರುಪೂರ್ಣಿಮೆಯಂದು ನಮ್ಮ ಗುರುಗಳಿಗೆ ಧನ್ಯವಾದ ಸರ್, ಮೇಡಮ್, ನೀವು ನಮ್ಮನ್ನು ಇಷ್ಟು ಚೆನ್ನಾಗಿ ಓದಿಸುತ್ತೀರಾ ಎಂದು ಹೇಳೋಣ. ಕೊನೆಯದಾಗಿ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಅಂತಹ ಮಹಾನ್ ಗುರುಗಳಿಗೆ ನಾವು ಸದಾ ನಮಸ್ಕರಿಸಬೇಕು. ಇಂದು ಗುರುಪೂರ್ಣಿಮೆಯ ಈ ಪವಿತ್ರ ದಿನದಲ್ಲಿ ನನ್ನ ಎಲ್ಲ ಗುರುಗಳಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.